ನೀವು ಪೊಲಿಟಿಕಲ್ ಸ್ಟಂಟ್ ಮಾಡ್ತಾ ಇದ್ರಿ ದೆಹಲಿಗೆ ಬಂದು. ಲೋಕಸಭೆ ಚುನಾವಣೆ ಹೊಸದಲ್ಲಿ ನೀವು ರಾಜಕೀಯ ಕಾರಣಕ್ಕೋಸ್ಕರ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಬಿಜೆಪಿ ಅವರು. ಅದೇ ಬಿಜೆಪಿ ಅವ್ರು ಅದನ್ನ ಬಿಟ್ಟರೆ ಇನ್ನೇನು ಹೇಳೋಕ್ಕಾಗುತ್ತೆ. ಈ ಬಿಜೆಪಿ ಸಂಸದರು ಇದಾರಲ್ಲ 25 ಜನ, ಪಾಪ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಕಳೆದ ಬಜೆಟ್ದಲ್ಲಿ ಭದ್ರಾ ಮೇಲ್ದಂಡಿಗೆ 5,600 ಕೋಟಿ ಕೊಟ್ಟದ್ದಕ್ಕೆ ಘೋಷಣೆ ಮಾಡಿದ್ದಕ್ಕೆ ಇಡೀ ರಾಜ್ಯದಲ್ಲಿ ಟನ್ಗಟ್ಲೆ ಪೇಡೆ ಹಚ್ಚಿದ್ರಲ್ಲ, ಆ ಹಚ್ಚಿರ್ತಕ್ಕಂಥ ಪೇಡೆ ಜನರಿಗೆ ಕೊಟ್ಟು ವಾಪಸ್ ತಗೋತೀರಾ ಈಗ? ಅದು ಹಣ ಬರದೇ ಇರೋದಕ್ಕೆ ನಾನು ನಿಮ್ಮನ್ನು ಕೇಳ್ತೀನಿ ನಿಮ್ಮ ಮುಖಾಂತರ. 5,000 ಭದ್ರಾ ಮೇಲ್ದಂಡಿಗೆ ಕೊಟ್ಟ ಮೇಲೆ 2ನೇ ಬಜೆಟ್ ಮಂಡನೆ ಆಗಿ ಇನ್ನೇನು ಮುಗೀತು ಸರ್ಕಾರದ ಅವಧಿ, ಬಂತ ದುಡ್ಡ? ಮತ್ತೆ ಯಾಕೆ ನೀವು 25 ಜನ ಸುಮ್ಮನೆ ಕೂತಿದ್ರಿ? ಏನು ಮಾಡ್ಕೊಂಡಿದ್ರಿ? ರಾಜ್ಯದಿಂದ ಆಯ್ಕೆಯಾಗಿ ಬಂದಿರಾ ಅಥವಾ ಗುಜರಾತಿಂದ ಆಯ್ಕೆಯಾಗಿ ಬಂದಿರಾ? ನಾನು ಲೋಕಸಭಾ ಸದಸ್ಯರಿಗೆ ಕೇಳ್ತೀನಿ, ನೀವು ಯಾವ ರಾಜ್ಯದಿಂದ ಆಯ್ಕೆಯಾಗಿ ಬಂದಿದ್ದೀರಿ? ಆ ರಾಜ್ಯದ ಮತದಾರರ ಋಣ ತೀರಿಸಬೇಕಾಗಿರ್ತಕ್ಕಂಥ ನಿಮ್ಮ ಕರ್ತವ್ಯ ತಾನೆ? ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಇವ್ರು ಹೇಳ್ತಾ ಇದ್ದಾರಲ್ಲ ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ, ನಾನೇ ಬೇಕಾದ್ರೆ ಇಲ್ಲಿ ಒಂದು ವೇದಿಕೆ ಸೃಷ್ಟಿ ಮಾಡ್ತೀನಿ, ಚರ್ಚೆ ಮಾಡಲಿ ಕೂತ್ಕೊಂಡು, ಯಾವ್ದಾವ್ದು ಕೆಟ್ಟು ಕೊಟ್ಟಿದ್ವಿ ಏನು ಕೊಟ್ಟಿದ್ವಿ ಅಂತೇಳಿ. ಮತ್ತು ಇಷ್ಟೆಲ್ಲ ಆಯ್ತಲ್ಲ, ಹಣ ಬಂದಿಲ್ಲ ಕೊಟ್ಟಿಲ್ಲ ಅಂತ ಯಡಿಯೂರಪ್ಪನವ್ರು ಅವತ್ತೇ ಕೇಳಿದ್ರು. ಯಡಿಯೂರಪ್ಪನವರು ತುಮಕೂರದಲ್ಲಿ ನರೇಂದ್ರ ಮೋದಿ ವೇದಿಕೆ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಕೇಳಿದ್ರಲ್ಲ, ಯಾಕೆ ಕೇಳಿದ್ರು? ಇದನ್ನು ಬಿಜೆಪಿ ಅವ್ರು ಅವ್ರನ್ನ ಕೇಳ್ಬೇಕಲ್ಲ, ನೀವು ಯಾಕೆ ತಪ್ಪು ಕೇಳ್ತಾ ಇದ್ದೀರಿ, ಇದನ್ನ ಯಾಕೆ ನೀವು ಹೇಳ್ತಾ ಇಲ್ಲ ಅಂತೇಳಿ ಮಾತಾಡ್ಲಿ ನೋಡೋಣ. ಭಾಳ ಹೆಂಗಂದ್ರೆ ಅವ್ರ ಪಾರ್ಟಿಯಲ್ಲಿ ಹಿಂಗೆ ಕಾಂಪಿಟೇಷನ್ ಇದೆಯಲ್ಲ, ಬೇರೆದವ್ರ ಕಡೆಯಿಂದ ಬೇರೆದವ್ರು ಹೆಂಗೆ ಟೀಕೆಗಳನ್ನು ಮಾಡಕ್ಕೆ ಶುರು ಮಾಡಿಸ್ಬೇಕು ಅನ್ನೋದು ಭಾಳ ಬುದ್ಧಿವಂತರಿದ್ದಾರೆ ಇಲ್ಲಿ ನೋಡಿ. ಇವತ್ತು ನೋಡಿ ಎಷ್ಟು ಆಶ್ಚರ್ಯ ಅಂದರೆ ಈಶ್ವರಪ್ಪನವ್ರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋದವರು ಇವತ್ತೇನು ಪ್ರೊಟೆಸ್ಟ್ ಮಾಡ್ತಾರೋ ಅಂತೇಳಿ. ಅಂದ್ರೆ ಅವ್ರ ಉದ್ದೇಶ ಏನಂದ್ರೆ, ನಾವು ಕಾಂಗ್ರೆಸ್ ಅವರು ಯಡಿಯೂರಪ್ಪ ಜೈಲಿಗೆ ಹೋಗಿಲ್ಲ, ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇರಲಿಲ್ಲ ಅಂತ ನಾವು ಕೇಳ್ಬೇಕಂಗ ಕಣಕಲಿ ಅಂತ. ಅವ್ರದ್ದು ಒಳಗಿದ್ದು ಭಾರಿ ವಿಚಿತ್ರ ಜನ ಅದರಲ್ಲಿ ನಾನು ನೋಡಿದ್ದೀನಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಹೆಂಗೆ ಟ್ಯಾಬ್ಲೆಟ್ ಕೊಡ್ಬೇಕು ಹಂಗೆ ಟ್ಯಾಬ್ಲೆಟ್ ಕೊಟ್ಟು ಎಬ್ಬಿಸ್ತಾರ ಅವ್ರು. ನೋಡಿದಿಲ್ಲ ಇವತ್ತು ಮುಂಜಾನೆ ಪ್ರಶ್ನೆ ಮಾಡಿ ಯಡಿಯೂರಪ್ಪ ಅವ್ರನ್ನ. ಅಂದ್ರೆ ಅವ್ರ ತರಕ್ಕೆ ಹೆಂಗೆ ಇರ್ತದೆ ಅಂದ್ರೆ, ಈಗ ಅವ್ರು ಹೇಳ್ತಾರಲ್ಲ, ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿ ಬಂದ ಅವನೇನಲ್ಲಿ ಪ್ರತಿಭಟನೆ ಮಾಡ್ತಾರಂತ, ಅದಕ್ಕೆ ನಾವು ಕೆರಳಿ ಹಂಗಾದ್ರೆ ನಿಮ್ಮ ಯಡಿಯೂರಪ್ಪ ಜೈಲಿಗೆ ಹೋಗಿಲ್ಲ ಅಂತ ನಾವು ಕೇಳ್ಬೇಕಲ್ಲ, ಹೆಂಗ್ ಕೇಳಿ ಅಂತ ಅವ್ರದ್ದು. ಇದು ಲಕ್ಷ್ಮಣ ಸಹೋದರ ಮತ್ತು ಕ್ಯಾಮರಾ ಪರ್ಸನ್ ಅಜೋದಿಗೆ ಹರೀಶ್, TV9 ನವದೆಹಲಿ.